ಒಟ್ಟಿಗೆ ಭಾಷೆ ಅಂತ ಹೇಳಿದಲ್ಲ, ನನಗೆ ಊರಿನ ಭಾಷೆ ಬರುವುದಿಲ್ಲ. ಅದೇ ನಾನು ಪರ ಊರಿನವಳು. ಆದ್ರೆ ಒಂದು ಭಾಷೆ ಬರುವುದಿಲ್ಲ ಅಂತಾದ್ರು ನಾನು ಬದುಕಿಗೆ ಹೇಗೆ ಗೊತ್ತುಂಟ? ದಣಿದು ಬಂದವನಿಗೆ ಮರ ಒಂದು ಆಶ್ರಯ ಕೊಡುತ್ತದೆಯಂತೆ, ಬಾಯಾರಿ ಬಂದವನಿಗೆ ನದಿಯೊಂದು ನೀರು ಕೊಡುತ್ತದೆಯಂತೆ. ಹಾಗೆಯೇ ಕಲೆ ಎನ್ನುವಂತಹ ಸರಸ್ವತಿಯನ್ನು ಒಲಿಸಿಕೊಂಡು ಯಾವಾಗ ತುಳುನಾಡಿಗೆ ಬರ್ತಾನೆ ಅಂತವನನ್ನು ತುಳುನಾಡೇ ಮೆರೆಸುತ್ತದೆಯಂತೆ. ಅಂತಹ ಪುಣ್ಯವಾದ ಲೋಕ, ಗಣ್ಯವಾದ ಲೋಕ ಈ ತುಳುನಾಡು. ಸತ್ಯಪುರಕ್ಕೆ ಬಂದು ಸೇರಿಕೊಂಡಿದ್ದೇನೆ. ಮತ್ತೊಂದು ನೆಮ್ಮದಿ ಗೊತ್ತುಂಟ, ನನ್ನಲ್ಲಿ ವಿಶೇಷವಾದ ನಾಟ್ಯ ಶಕ್ತಿ ಉಂಟು. ಹೌದಪ್ಪ, ರಾಜನರ್ತಕಿ ನಾದಾಡದ ಕಾರಣ ಸಂತೋಷದ ನಾಟ್ಯವನ್ನು ಮಾಡಿಕೊಂಡು ಸ್ವಲ್ಪ ಭಾಷೆ ಕಲಿತಾ ಇದ್ದೇನೆ ಅಷ್ಟೇ. ಹಾಗಂತ ಹೇಳಿ ನಾನು ಭಾಷೆ ಬರಲಿಕ್ಕೆ ಯಾರು ದೂರ ಮಾಡಲಿಲ್ಲ, ಸ್ವಲ್ಪ ಕಲಿತಾ ಇದ್ದೆ. ಆದ್ರೊಂದು ನಾನು ಮಾತಾಡ್ತೀನಿ ಯಾಕೆಂತ, ನಾನು ಮಾತಾಡಿ ಈ ಭಾಷೆಯ ಗೌರವ ಯಾಕೆ ಹಾಳು ಮಾಡುವುದು ಅಂತ ಹೇಳಿ ಅಷ್ಟೇ. ಹಾಗಂತ ಹೇಳಿ ಮಾತಾಡೋದೇ ಮಾತಾಡ್ತೇನೆ, ಒಂದು ಕೆಲಸ ಮಾಡ್ತೇನೆ. ನನ್ನಲ್ಲಿ ಯಾರು ಮಾತಾಡ್ತಾರೆ, ನನ್ನನ್ನು ಯಾರು ಸರಿ ಮಾಡ್ತಾರೆ, ನಾನು ಅಲ್ಲಿಗೆ ಹೋಗ್ಬೇಕಲ್ಲ. ನಾನು ಅಲ್ಲಿಗೆ ಹೋಗೋದ್ರಲ್ಲಿ ಆಲೋಚನೆ ಮಾಡುವಾಗ ಸಭಾಭವನದಲ್ಲಿ ಒಳ್ಳೆ ನಾಟ್ಯ ಮಾಡಿದ್ದೇನೆ, ಪಾರಿತೋಷಿಕವನ್ನು ಪಡೆದಿದ್ದೇನೆ. ನನಗೆ ಈಗ ಆಗ್ಬೇಕಂತ ಗೊತ್ತುಂಟ, ಸಭಾಭವನ ಬಿಡುವುದು ಸ್ವಲ್ಪ ಕಾಡಿನಲ್ಲಿ ಕುಣಿಯುವಂತ ಆಸೆ ಆಗ್ತದೆ. ಅಂದ್ರೆ ಏನು, ಮನಸ್ಸಿಗೆ ನೆಮ್ಮದಿ ಇನ್ನೊಬ್ಬರಿಗೆ ಕೊಡುತ್ತೆ ನಾಟ್ಯ ಮಾಡಿದ. ನನ್ನ ಮನಸ್ಸಿಗೆ ನೆಮ್ಮದಿ ಆಗಬೇಕಂತಿದ್ರೆ ಪ್ರಕೃತಿಯೊಳಗೆ ನಾನಾಗಬೇಕು, ನನ್ನೊಳಗೆ ಪ್ರಕೃತಿ ಆಗಬೇಕು. ಹಾಗಾದ್ರೆ ಅದು ಏನಾಗಬೇಕು?